ದಂಡಾಧಿಕಾರಿಗಳಿಗೆ ನಾನು ಎಲ್ಲ ಎಷ್ಟು ಲೇಔಟ್ಗಳಾಗ್ಯಾವ ಪ್ರೈವೇಟ್ ಲೇಔಟ್ಸ್ ವೆದರ್ ದೇ ಡೆವಲಪ್ಡ್ ಆರ್ ನಾಟ್, ಇವ್ರು ಏನು ಮಾಡ್ಯಾರ ನಿಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸೈಟ್ ರಿಲೀಸ್ ಮಾಡ್ತಾರೆ 100%. ಅದು ವರದಿ ನನಗೆ ಬರಲಿಲ್ಲ, ನೀವಿಬ್ಬರದು ಎರಡು ದಂಡಾಧಿಕಾರಿಗಳಿಗೆ ನಾನು ನಿಮಗೆ ವಹಿಸಿದ್ದೆ, ಅದು ನಮ್ಮ ವರದಿನ ಕೊಡಲಿಲ್ಲ ನೀವು. ಏನ್ರಿ ಎಷ್ಟು ದಿವಸ ಬೇಕು ನಿಮ್ಗೆ? ಅಂದ್ರೆ ₹200 ಬಿಟ್ಬಿಡ್ತೀರಾ? ಇವ್ರು ಮಾರ್ಕೋತಾರ ನೋಡ್ರಿ. ಅಲ್ಲಿ ಅದೇ ಗೊರಬಾಳ ಪಂಚಾಯತಿ ಒಳಗೆ ಎಷ್ಟು ಜನ PDOಗಳು ಹೋಗ್ಯಾರ, ಸರ್ಕಾರ ಆಸ್ತಿ ಉತ್ತಾರ ಮಾಡಿ ಕೊಟ್ಟುಬಿಟ್ರೆ ನೋಡ್ರಿ. ನಾನು ಈ ಸಭೆ ಮುಖಾಂತರ ಹೇಳ್ತೀನಿ, ಯಾರೇ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎಲ್ಲಿ ಸರ್ಕಾರಿ ಜಾಗನ ಬೇಕಾಯ್ತು ಸೇರಿ ಇವರು ಬೇನಾಗಿ ಉತ್ತಾರಗಳನ್ನು ಮಾಡಿಕೊಟ್ಟಾರ ಅವ್ರ ಮೇಲೆ ತಕ್ಷಣ ಕ್ರಮಕ್ಕೆ ಬರೀಬೇಕು. ಆಮೇಲೆ ಯಾರು ಇವ್ರಿಗೆ ಅಧಿಕಾರ ಎಷ್ಟಿದೆ, NAR ಲೇಔಟ್ಗಳಿಗೆ ಡೆವಲಪ್ಮೆಂಟ್ ಏನು ಮಾಡಬೇಕು, ಆ NA ಕಂಡೀಷನ್ಸ್ ಏನಿದಾವು ಅದರ ಪ್ರಕಾರ ಅವ್ರು ಡೆವಲಪ್ಮೆಂಟ್ ಮಾಡಿದ್ರೆ ಉತ್ತಾರ ಏನು ರಿಲೀಸ್ ಮಾಡಿದ್ರೆ ಅವ್ರಿಗೂ ಕ್ರಮಕ್ಕೆ ಬರೀಬೇಕು. ಸರ್ ನಮಸ್ಕಾರ ಸರ್. ಹೇಳ್ರಿ ಸರ್. ಈಗ ನಾನು ತಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ನಾನೀಗ ಆಲ್ರೆಡಿ 11 ಪಂಚಾಯತಿಗಳನ್ನು ವಿಸಿಟ್ ಮಾಡಿದ್ದೀನಿ ಸರ್, ಮತ್ತು ರೆಡಿನೂ ಮಾಡ್ಕೊಂಡಿದ್ದೀನಿ ಸರ್. ತಮಗೆ ನಾನು ತೋರಿಸಿನಿ ಸರ್, ಒಂದು 3 ಪಂಚಾಯತಿ ಮಾಡಿ ತೋರಿಸಿದ್ದೆ. ಬಟ್ ಫೋಟೋ ಇದೆಲ್ಲ ರಿಪೀಟ್ ಎಲ್ಲ ವಿಸಿಟ್ ಮಾಡೀನಿ ಸರ್. ಅಲ್ಲಿ ನಾವು ಕಂಡುಕೊಂಡಾಗ ಅಲ್ಲಿ ಒಂದು ಶೌಚಾಲಯ ಹಿಡ್ಕೊಂಡು ಕಂಪ್ಲೀಟ್ ಜನಸಂಖ್ಯೆ ಹಿಡ್ಕೊಂಡು ಎಲ್ಲ ಮಾಡಿದ್ದೀವಿ ಸರ್ ಫಾರ್ಮೇಟ್. ಅದ್ರ ಪ್ರಕಾರ 11 ಪಂಚಾಯತಿಯಲ್ಲಿ ತಾವು ಹೇಳಿದಂಗೆ ಸರ್, ಎನ್ಎದಲ್ಲಿ ಮ್ಯಾಕ್ಸಿಮಮ್ 70% ಎಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ ಸರ್, ಎನ್ಎ ಪ್ಲಾಟ್ಗಳು ಸರ್. ಒಂದು ಸೆಕೆಂಡ್, ಖಾಸಗಿ ಜಮೀನ್ದಾಗ ಎಲ್ಲ ಊರಲ್ಲಿ ಕೂಡ ಖಾಸಗಿ ಜಮೀನ್ದಾಗ ಮನೆ ಕಟ್ಕೊಂಡಾರ ಸರ್. ಅವಕ್ಕೆ ಈ ಸ್ವತ್ತದಾಗ ಯಾವ ಎಂಟ್ರಿ ಆಗಿಲ್ಲ ಸರ್. ಬಟ್ ಪಂಚಾಯತಿಯಲ್ಲಿ ಕಾಲಮ್ ನಂಬರ್ 9 ಎಂಟ್ರಿ ಮಾಡಿದ್ದಾರೆ ಸರ್. ಮತ್ತು ಅದೊಂದು ಗೌರ್ಮೆಂಟ್ ಲ್ಯಾಂಡ್ದಾಗ ಕೂಡ ಮನೆಗಳನ್ನು ಎಂಟ್ರಿ ಪಂಚಾಯತಿಯಲ್ಲಿ ಎಂಟ್ರಿ ಮಾಡ್ಕೊಂಡು ಮನೆಗಳು ಕಟ್ಕೊಂಡಿದ್ದಾರೆ ಸರ್. ಅವೆಲ್ಲ ಇಲ್ಲಿಗಲ್ ಸರ್. ಖಾಸಗಿ ಜಮೀನ್ದಾಗ ಮತ್ತು ಗೌರ್ಮೆಂಟ್ ಲ್ಯಾಂಡ್ದಾಗ ಇಲ್ಲಿಗೆಲ್ಲ ಮನೆಗಳು ಆಲ್ಮೋಸ್ಟ್ 90% ಎಲ್ಲ ಗ್ರಾಮಗಳಲ್ಲಿ ಕಂಡು ಬಿಡ್ತಾವೆ ಸರ್. ಹೌದು ಸರ್. ಕುಡಿ ನೀರಿಗೆ ಸರ್ ಏನೋ ಪೈಪ್ಲೈನ್ ಸರ್. ಈಗ ನಾವು ನೋಡಿದಂಗೆ ಲೈಟಿನ ವ್ಯವಸ್ಥೆ ಮಾತ್ರ ಮಾಡಿದ್ದಾರೆ ಸರ್. ಚರಂಡಿ ವ್ಯವಸ್ಥೆ ಆಗಲಿ, ಕುಡಿಯೋ ನೀರಿನಂತೂ ಟೆಂಪ್ರವರಿ ಇದೆ ಸರ್. ಒಂದೊಂದು ಕಡೆಗೆ JJM ಮಾಡಿದ್ದಾರೆ ಸರ್. ಬಟ್ ಅವು ಪಂಚಾಯತಿಗೆ ಹ್ಯಾಂಡಲ್ ಮಾಡ್ಕೊಂಡಿಲ್ಲ, ಅವು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್. ಆಯ್ತು ಅಂದ್ರೆ ಅವ್ರು ಅಷ್ಟು NA ಅಂತ ಬರ್ರಿ, ಇವ್ರ ಮೇಲೆ ಕ್ರಮಕ್ಕೆ ಬರ್ರಿ. ಯಾರು ಇವರು 100% ಉತ್ತಾರ ರಿಲೀಸ್ ಮಾಡ್ಯಾರ ಏನು ಅವ್ರ ಇವರು ನಿಯಮಗಳನ್ನ ಇವರು ಉಲ್ಲಂಘನೆ ಮಾಡೋದಂಗಲ್ಲ ಅಧಿಕಾರಿಗಳು. ಅವ್ರ ಕಾನೂನು ಪ್ರಕಾರ NA ಕಂಡೀಷನ್ ಏನೈತೆ ಅವ್ರು ಪಾಲನೆ ಮಾಡಕ್ಕೆ ಹಚ್ಬೇಕು ಅವ್ರಿಗೆ. ಇವ್ರು ಹಚ್ಚದೇನೆ ಉತ್ತಾರ ಮಾಡಿಕೊಟ್ರೆ ಕಂಪ್ಯೂಟರ್ ಉತ್ತಾರ. ಯಾರ್ಯಾರು ತೆಗೆದಾರ, ಯಾವ ಪಂಚಾಯತಿಗಳು ಐತಿ, ಈಗ ನೆಕ್ಸ್ಟ್ ಆ ರಿಪೋರ್ಟ್ ಕೊಡ್ರಿ. ಆ ರಿಪೋರ್ಟ್ ಆಧರಿಸಿ ಯಾವ್ಯಾವ ಡೆವಲಪ್ಮೆಂಟ್ ಆಗಿಲ್ಲ ಆ ಲೇಔಟ್ಗಳಿಗೆ ಒಂದು NAಗೆ ರದ್ದು ಬರ್ರಿ. ಉದಾಹರಣೆ 2 ಎಕರೆ ಭೂಮಿನ ಅವತ್ತು ಆಳ್ಪತ್ರ ಮಾಡ್ಯಾರ ಆಶ್ರಯಗಾಗಿ. ಆ ಭೂಮಿನ ಇವರು ಯಾರ್ಯಾರಿಗೂ ಬಿಟ್ಬಿಟ್ರ ನಿಮ್ಮ ಪಂಚಾಯತಿಯವರು. ಆ ಗೊರಬಾಳ ಪಂಚಾಯತಿ ಅಂದ್ರು ವಿಪರೀತ ನೋಡ್ರಿ. ಗೊರಬಾಳ ಪಂಚಾಯತಿದು ನೀವು ವಿಶೇಷ ಕಾಳಜಿ ವಹಿಸಬೇಕು. ಯಾವ ಸರ್ಕಾರಿ CSI ಲೇಔಟ್ ಡೆವಲಪ್ಮೆಂಟ್ ಆಗಿದ್ರೊಳಗೆ ಒಂದು ಉಳಿಸಿದೆ, ಎಲ್ಲ ಬರ್ಕೊಂಡ್ಬಿಟ್ರು. ಉದಾಹರಣೆಗೆ ನನ್ನ ಆಸ್ತಿನೇ ಅಲ್ಲಿ ಒಬ್ಬ PDO ನಾನು ಸಹಿ ಇಲ್ಲದ ನಂದ 2016 ಎಷ್ಟಾಗಪ್ಪ 16ನ್ಯಾಗ ನನ್ನ ಆಸ್ತಿನ ನನ್ನ ಸಹಿ ಇಲ್ಲದ ಹಸ್ತಾಂತರ ಮಾಡ್ಬಿಟ್ರು ನಂದ. ಇಂಥ ಅನಾಹುತ ಇವ್ರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ. ಇವ್ರು ಯಾರು ತಿನ್ನಕ್ಕೂ ಕೊಡುವುದಿಲ್ಲ, ಯಾರು ಮುಚ್ಚಕ್ಕೂ ಕೊಡುವುದಿಲ್ಲ. ಅವ್ರ ಕಬರ್ ರೈತ ಇಲ್ಲೋ ಏನು ನನ್ನ ಆಸ್ತಿನೇ ಎತ್ತಕ್ಕೆ ಮತ್ತೆ ಇನ್ನು ಯಾರು ಬಿಡ್ತಾರೆ ಇವರು ಸಾಮಾನ್ಯ ಜನರದ್ದು? ನೋಡಿಲ್ಲೇ ಇವೆಲ್ಲ ನನ್ನ ಕ್ರಮಕ್ಕೆ ನಿನಗೆ ಆಗಲೇ ನಾನು ಸೂಚನೆ ಕೊಟ್ಟಿನಿ. ಯಾವುದೇ ಇಲ್ಲ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯಾವ ಕಾಲದಾಗ ಆಯ್ತು, ಯಾವುದಾದ್ರು ತಿದ್ದುಪಡಿ ಮಾಡಿದ ನಾನು ಸಹಿ ಕೊಟ್ಟು ಸಹಿ ಮಾಡಿದ್ರೆ ಒಂದು ಕೇಸ್ ಒಂದು ಕೇಸ್ ಬುಕ್ ಮಾಡಿದ್ರೆ ಒಂದು FIR ಮಾಡೋದು ಅಂತ ಅವ್ರು ನಿರ್ದಾಕ್ಷಿಣ್ಯವಾಗಿ FIR ಮಾಡ್ತಾರೆ. ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ ಸರ್, ಮಾಡಿ ಡೀಟೇಲ್ ಆಗಿ ಮಾಡಿ ತಾವು ಹೇಳ್ದಂಗೆ ಗ್ರಾಮ ಪಂಚಾಯತ್ ಹೋಗಿದ್ದಾರೆ. ಅದೇ ಎಲ್ಲ ಕಡೆ ನಾವು ಎಲ್ಲ ಪಂಚಾಯತ್ಗಳಿಗೂ ನಾವು ಇವ್ರೇನು ಜಾತ್ರೆ ಎಬ್ಬಿಸ್ಬಿಟ್ರ ಸರ್ಕಾರ ಆಸ್ತಿ ಅಂತ ಕೂಡ ನೀವು ಮನೆ ಹೊಂದ್ಕೊಂಡ್ಬಿಟ್ರ ಉತ್ತಾರ ಕೊಡೋದು, ಉತ್ತಾರ ಮಾಡಿಕೊಡೋದು. ಎಲ್ಲಿ ಅಧಿಕಾರ ಐತೆ ಇವ್ರಿಗೆ? ಅಧಿಕಾರ ಐತಾರಪ್ಪ ನಿಮ್ಗೆ? ಎಲ್ಲಿ ಯಾರು ಅಧಿಕಾರ ಕೊಟ್ರಿ ನಿಮ್ಗೆ? ಅದಕ್ಕೆ ನೀವು ಸರ್ಕಾರ ನೌಕರದಾರ ಅಂದ್ರೆ ನಿಮ್ಮ ಜವಾಬ್ದಾರಿ ಏನು? ರಕ್ಷಣೆ ಮಾಡಕತ್ತಿರೋ ನೀವು ತಿನ್ನಾಕದಿರೋ? ನೋಡ್ರಿ ಎಲ್ಲೆಲ್ಲಿ ನಾವು ಯಾರು ಮಾಡ್ಯಾರ ಸೀದಾ
FIR ಮಾಡ್ಬಿಡ್ರಿ ಅವ್ರ ಮೇಲೆ. ನಿಮ್ಮ ಆಸ್ತಿನ ಏನಾರ ಬೇರೆಯವ್ರಿಗೆ ಕೊಟ್ಟಿದ್ದಾಗಿದ್ರೆ ಯಾವ ಅವಧಿಗೆ ಆಯ್ತು ಅಂತ ಸಿಗುತ್ತೆ ನಿಮ್ಗೆ. ಯಾರಿದ್ರು ಯಾವ ಪಂಚಾಯತ್ ಅಭಿವೃದ್ಧಿ ತಪ್ಪು ಕೊಡ್ಬೇಕಲ್ಲ ನೀವು, ಅದು ಉದಾರ ಆಗ್ಬೇಕಂದ್ರೆ ತಪ್ಪು ಕೊಡ್ಬೇಕಿಲ್ರಿ ಎಂಟರ್ತಾನೆ ಇವ್ರ ಅವ್ನ FIR ಮಾಡ್ರಿ ನೀವು ತಾಲೂಕು ಪಂಚಾಯತ್ ತಹಶೀಲ್ದಾರ್ನ ಕೂಡಿ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ರಿ. ಹೊರಗಡೆ ಪಂಚಾಯತಿ ಆಲ್ಮೋಸ್ಟ್ 70% ಅದಲ್ಲ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ರಿ. ಅವ್ ಯಾವ್ಯಾವ ಪಂಚಾಯತಿ ಅಭಿವೃದ್ಧಿ ಯಾವ್ಯಾವ ವರ್ಷದಾಗಿದ್ದ ಯಾವ ಮಾಡ್ಯಾರ ಬೇಗ ಕಂಪ್ಲೇಂಟ್ ಬುಕ್ ಮಾಡ್ರಿ. ಆಮೇಲೆ ನೀವು ನಗರ ಪ್ರದೇಶದೊಳಗೂ ಹೇಳಿ ನಾನು ಹುಡುಗೊಂದು ಇರ್ಕಲ್ಲ ಇದೇ ಸೇಮ್ ಲೇಔಟ್ಗಳ ಪರಿಸ್ಥಿತಿ ಐತಿ. ನೀವು ಯಾವುದೇ ಡೆವಲಪ್ಮೆಂಟ್ ಆದಾಗ ಲೇಔಟ್ ಉದ್ದಾರ ಕೊಡ್ಕೊಡುದು ಯಾವ 100% ಕೊಟ್ಟಿದಾರ ಅವ್ರು ರದ್ದಿಗೆ ಬರೀ. ಕಾನೂನೊಳಗೆ ಏನು ಅವಕಾಶ ಐತಿ ನೋಡ್ಕೊಡ್ರಿ. ಅವ್ರು ರದ್ದು ಮಾಡೋದಕ್ಕೆ ಏನು ನೀವು ಮಾಡಬೇಕು ಮಾಡ್ರಿ. ಅವ್ರು 20 ವರ್ಷ ಆಗಿರೋ ಲೇಔಟ್ ಎಣ್ಣೆ ಮಾಡ್ಕೊಂಡು ಒಂದು ಡೆವಲಪ್ಮೆಂಟ್ ಎಲ್ಲೆಲ್ಲೇ ಏನು ರೇಟ್ ಬರಕ್ಕೆ ಕಾಯ್ತಾರೆ ಅವರು. 10-20 ಲಕ್ಷ ರೂಪಾಯಿ ಲೇಔಟ್ ಮಾಡ್ತಾರ, ಅಲ್ಲಿ ಒಂದು ಡೆವಲಪ್ಮೆಂಟ್ ಮಾಡೋದಿಲ್ಲ. ಅವನು ಎಣ್ಣೆಗೆ ರದ್ದು ಮಾಡಕ್ಕೆ ಇವು ಶಿಫಾರಸ್ಸು ಮಾಡ್ರಿ. ಇದು ಹುಡುಗದ ಇರ್ಕಲ್ಲು ಎರಡು ಕೂಡಿ ನಿಮ್ಮ ಹುಡುಗದ ಇರ್ಕಲ್ಲು ಕೂಡ ಲಕ್ಷ್ಯ ವಹಿಸಿ ಅವು ಯಾವುದೋ ಅಷ್ಟು ಮಾಹಿತಿ ತಗೊಳ್ರಿ. ಎಲ್ಲವೂ ಎಣ್ಣೆಗೆ ರದ್ದು ಮಾಡಕ್ಕೆ ಬರೀರಿ ಸರ್ಕಾರ DC ಅವರಿಗೆ. ಲೇಔಟ್ ಡೆವಲಪ್ಮೆಂಟ್ ಮಾಡೋಲ್ಲ ಪಾಪ ಅಲ್ಲಿ ಕುಡಿಯಕ್ಕೆ ನೀರು ಕೇಳ್ತಾರೆ. ಜನ ಬಂದು ಮನೆ ಕಟ್ಕೊಂಡು ಮತ್ತು ಕುಡಿಯಕ್ಕೆ ನೀರು ಯಾರು ನಾವು ಕೊಡ್ಬೇಕಾ? ರಸ್ತೆ ಮಾಡ್ಕೊಡೋದು ನಮ್ಮ ಕೆಲಸ. ಮೂಲಭೂತ ಸೌಕರ್ಯಗಳನ್ನು